ಫಲವಿದು ಬಾಳುದುದಕ್ಕೆ. ಇದು ಶ್ರೀ ಜಗನ್ನಾಥದಾಸರ ಕೃತಿ. ಸಂಪೂರ್ಣ ಹರಿಕಥಾಮೃತ ಸಾರದ ಸಾರರೂಪವಾಗಿರುವ ಕೃತಿ. ಪಂಡಿತ ಪೂಜ್ಯ ಶ್ರೀ ಪ್ರದ್ಯುಮ್ನಾಚಾರ್ಯ ಜೋಶಿ ಅವರು ಈ ಪದ್ಯದ ಪ್ರತಿಯೊಂದು ಪದದ ಅರ್ಥಾನುಸಂಧಾನವನ್ನು ವಿಸ್ತಾರವಾಗಿ ಮಾಡುತ್ತಿದ್ದಾರೆ. ಎಲ್ಲ ಸಜ್ಜನರು ಇದರ ಸದುಪಯೋಗ ಪಡೆದುಕೊಳ್ಳಬೇಕೆಂಬುದು ನಮ್ಮ ಆಶಯ. ಜ್ಞಾನಂ ಶರಂಚ ದದತಂ ಪ್ರೇಯಾ ಸಮೀತಂ ಸ್ವಾತ್ಮಸ್ವರೂಪಮಮಿತಂ ಹನುಮನ್ಮುಖೇಶು ಸಂದರ್ಶಯಂತಮಮಿತಂ ಸ್ಮರತೋರು ಗೀರ್ಭಿಃ ಶುಭಾನ್ ಧ್ಯಾಯಂತಿ ಯೇ ಕಾಮಾನ್ ಗುರುದೇವ ಪ್ರಸಾದಜಾನ್ ಇತರಾನ್ ಆತ್ಮಪಾಪೋತ್ಥಾನ್ ತೇಷಾಂ ವಿದ್ಯಾ ಫಲಿಷ್ಯತಿ. ನಮೋಸ್ತು ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯಂತು ಭವಂತಃ ಸರ್ವ ಏವ ಹಿ. ಶ್ರೀಮದಾಚಾರ್ಯರು ಬ್ರಹ್ಮಸೂತ್ರಗಳಿಗೆ ವ್ಯಾಖ್ಯಾನವನ್ನು ಮಾಡ್ತಾರೆ. ಸೂತ್ರ ಭಾಷ್ಯ, ಅದಕ್ಕಿಂತಲೂ ವಿಸ್ತಾರವಾಗಿ ಅನುವ್ಯಾಖ್ಯಾನ ಅಂತ ಮಾಡ್ತಾರೆ. ಇವನ್ನೆಲ್ಲ ಭಾಷ್ಯ ಪಾರಾಯಣ ಮಾಡೋಣದ್ರಿಂದ ಗಂಗಾ ತೀರದಲ್ಲಿ ಒಂದು ಶ್ರೇಷ್ಠವಾದ ಮನೆಯನ್ನು ಕಟ್ಟಿ ಬ್ರಾಹ್ಮಣರಿಗೆ ದಾನ ಮಾಡಿದರೆ ಯಾವ ಪುಣ್ಯ ಬರಬೇಕೋ ಆ ಪುಣ್ಯ ಈ ಭಾಷ್ಯ ಪಾರಾಯಣ ಮಾಡೋದರಿಂದ ಬರ್ತದೆ. ಆದರೆ ಅಷ್ಟು ದೀರ್ಘವಾದಂತಹ ಭಾಷ್ಯವನ್ನು ಪಾರಾಯಣ ಮಾಡಲಿಕ್ಕಾಗೋದಿಲ್ಲ ಅಂತ ಅಲ್ಲಿಕ್ಕೆ, ಅಷ್ಟು ದೀರ್ಘವಾಗಿರತಕ್ಕಂತಹ ಪಾರಾಯಣ ಮಾಡಲಿಕ್ಕಾಗೋದಿಲ್ಲ, ಏನು ಮಾಡಬೇಕು ಅಂತ ಅಲ್ಲಿಕ್ಕೆ ಅಣುಭಾಷ್ಯ ಅಂತ ಮಾಡಿ. ಅಣುಭಾಷ್ಯ ಸ್ವಲ್ಪ ಸಮಯದೊಳಗೆ ಮುಗಿಯತಕ್ಕಂತಹ ಅಣುಭಾಷ್ಯ ಅಂತ ಮಾಡಿ ಆ ಭಾಷ್ಯದ ಫಲವನ್ನು ಕೊಡಲಿಕ್ಕಾಗಿ ಶ್ರೀಮದಾಚಾರ್ಯ ಮಾಡಿದರು. ಇದು ಜಗನ್ನಾಥದಾಸರಿಗೆ ಪ್ರೇರಣೆ ಆಯಿತು. ಜಗನ್ನಾಥದಾಸರು 32 ಸಂಧಿ ದೀರ್ಘವಾಗಿ ವಿಸ್ತಾರವಾಗಿ ಅವರು ಮಾಡಿದರು. ಅದನ್ನು ಪಾರಾಯಣ ಮಾಡೋದರಿಂದ ಸಾಕಷ್ಟು ಪುಣ್ಯ ಬರ್ತದೆ. ಆದರೆ ಅಷ್ಟು ದೀರ್ಘವಾಗಿ ಪಾರಾಯಣ ಮಾಡಲಿಕ್ಕಾಗೋದಿಲ್ಲ. 32 ಸಂಧಿ ಹರಿಕಥಾಂಸಾರ ಪಾರಾಯಣ ಮಾಡಲಿಕ್ಕಾಗೋದಿಲ್ಲ. ಅದಕ್ಕಾಗಿ ಅವರು ಅಣು ಹರಿಕಥಾಮೃತ ಸಾರ, ಆ ಅಣು ಹರಿಕಥಾಮೃತ ಸಾರದೊಳಗೆ ಆ ಎಲ್ಲ ಹರಿಕಥಾಮೃತ ಸಾರದ ಸಾರ ರೂಪ ತಂದರು. ಪ್ರಧಾನವಾದಂತಹ ವಿಚಾರಗಳನ್ನೆಲ್ಲ ಅಲ್ಲಿ ತಂದರು. ಹೆಂಗೆ ಭಾಷ್ಯದ ಪ್ರಧಾನವಾದ ವಿಚಾರವನ್ನೊಳಗೊಂಡ ಅಣುಭಾಷ್ಯ ಅಂತ ಶ್ರೀಮದಾಚಾರ್ಯ ಮಾಡಿದರು, ಹಂಗೆ ಅಷ್ಟೂ ಹರಿಕಥಾಮೃತ ಸಾರದ ಸಾರರೂಪವಾಗಿ ಫಲವಿದು ಬಾಳ್ದುದಕ್ಕೆ ಅಂತನ್ನುವ ಒಂದು ಈ ಟೈಟಲ್ಲು, ಫಲವಿದು ಬಾಳ್ದುದಕ್ಕೆ ಅಂತನ್ನೋ ಟೈಟಲ್ ಏನು ಕೊಟ್ಟು ಭಾಳ ಸುಂದರವಾದದ್ದು. ಇದಕ್ಕೆ ಪ್ರೇರಣಾ ಯಾವುದು ಅಂತಂದರೆ ಭಾಗವತದೊಳಗೆ ಹೇಳ್ತಾರೆ, ಜನ್ಮಲಾಭ ಪರಪುಂಸಾಂ ಅಂತೆ ನಾರಾಯಣ ಸ್ಮೃತಿ ಅಂತಂತಾರೆ. ಜನ್ಮಲಾಭ, ಜನ್ಮ ಲಾಭ, ಜನ್ಮ ಬದುಕಿದ್ದು, ಲಾಭ ಸಾರ್ಥಕ, ಲಾಭ ಜನ್ಮದ ಲಾಭ. ಜನ್ಮದ ಲಾಭ ಅಂತ ಅಲ್ಲಿ ಹೇಳಿದ್ದನ್ನೇ ಫಲವಿದು ಬಾಳ್ದುದಕ್ಕೆ ಅಂತ, ಜನ್ಮಲಾಭ ಪರಪುಂಸಾಂ ಅಂತ ಅಲ್ಲಿ ಹೇಳ್ತಾ ಇರುವಾಗ ಇದಕ್ಕೆ ನಾವು ಅನೇಕ ರೀತಿಯಿಂದ ವಿಚಾರ ಮಾಡಬಹುದು. ಜ್ಞಾನಿಗಳು ಬರೆದಂತಹ ಮಾತಿನಲ್ಲಿ, ಅಕ್ಷರಗಳಲ್ಲಿ ಅನೇಕ ಅರ್ಥಗಳು ತುಂಬಿರ್ತವೆ. ಅದನ್ನು ನಾವು ನಮ್ಮ ಯೋಗ್ಯತಾನುಸಾರವಾಗಿ ತಿಳಿಬೇಕಾದದ್ದು. ಸಾಮಾನ್ಯವಾಗಿ ಫಲ ಅಂದರೆ ಪ್ರಯೋಜನ, ಯಾವುದಕ್ಕೂ ಒಂದು ಪ್ರಯೋಜನ ಅಂತಿರ್ತದೆ. ಪ್ರಯೋಜನಂ ಅನುದ್ದೇಶ್ಯ ನಮಂದೋಪಿ ಪ್ರವರ್ತತೆ ಅಂತ ಟೀಕಾರಾಯರು ಹೇಳ್ತಾರೆ. ಪ್ರಯೋಜನ ಇಲ್ಲದೆ ಒಂದು ಹುಚ್ಚ, ದಡ್ಡ, ಮೂರ್ಖ ಅವನು ಒಂದು ಕೆಲಸ ಮಾಡೋದಿಲ್ಲ. ಪ್ರಯೋಜನ ಇದ್ರೇ ಕೆಲಸ ಮಾಡ್ತಾನೆ. ಯಾರೋ ಒಬ್ಬರು ಒಂದು ಸ್ಕೀಮ್ ತೊಗೊಂಬರ್ತಾರೆ, ನಮ್ಮ ಮುಂದೆ ಅವರು ತಮ್ಮ ಸ್ಕೀಮ್ ಹೇಳ್ತಾರೆ. ನಾವೇನು ಮಾಡ್ತೀವಿ, ಆ LIC ಮಾಡಿಸ್ಬೇಕಾದ್ರೆ ಅಥವಾ ಇದನ್ನು ಮಾಡಬೇಕಾದ್ರೆ ನಾವು ಲಾಭ ಏನು ಅಂತ ನೋಡ್ತೀವಿ. ಲಾಭ ಏನು ಇಲ್ಲ ಅಂದರೆ ಕೆಲಸ ಮಾಡೋದಿಲ್ಲ. ಜಗತ್ತಿನೊಳಗೆ ಪ್ರತಿಯೊಬ್ಬ ವ್ಯಕ್ತಿ ಲಾಭವನ್ನು ನೋಡ್ತಾನೆ. ಯಾರು? ಮನುಷ್ಯ.
ಪ್ರಾಣಿಗಳಲ್ಲ. ಪ್ರಾಣಿಗಳು ಏನೂ ಲಾಭ ನೋಡೋದಿಲ್ಲ. ಪ್ರಾಣಿಗಳದ್ದೇ ನಮಗೆ ಲಾಭ, ಪ್ರಾಣಿಗಳಿಗೇನು ಲಾಭ ಇಲ್ಲ. ಆದ್ದರಿಂದ ಮನುಷ್ಯನ ಸ್ವಭಾವ ಏನು ಅಂದರೆ ಲಾಭ ನೋಡೋದು. ಲಾಭ ಇಲ್ಲ ಅಂದರೆ ಏನೂ ಕೆಲಸ ಮಾಡೋದಿಲ್ಲ ಅಂತ ಹೇಳಿ ನಾವು ಫಲದ ಬಗ್ಗೆ ವಿಚಾರ ಮಾಡಬೇಕು. ಒಂದು ಗಿಡ ಇದೆ, ಆ ಗಿಡಕ್ಕೆ ಹಣ್ಣಿಲ್ಲ, ಏನು ಲಾಭ? ಆ ಗಿಡ ಬದುಕಿದ್ದಕ್ಕೆ ಲಾಭ ಏನು? ಫಲ. ಯಾವ ಗಿಡದಲ್ಲಿ ಫಲ ಇಲ್ಲ, ಯಾವ ಗಿಡ ಹಣ್ಣು ಕೊಡೋದಿಲ್ಲ, ಆ ಗಿಡ ಯಾರಿಗೂ ಉಪಯೋಗವಿಲ್ಲ. ಹಣ್ಣುಳ್ಳ ಮರಗಳು ಪಕ್ಷಿಗಳಿಗಾಶ್ರಯವು. ಹಣ್ಣುಳ್ಳ ಮರಗಳು ಪಕ್ಷಿಗಳಿಗೆ ಆಶ್ರಯವು ಅಂತ. ಹಣ್ಣುಗಳೇ ಇಲ್ಲ ಅಂದರೆ ಆ ಮರಕ್ಕೆ ಏನು ಕಿಮ್ಮತ್ತಿಲ್ಲ. ಒಂದು ಬಾವಿ ಇದೆ, ಆ ಬಾವಿಯಲ್ಲಿ ಜಲ ಇಲ್ಲ, ಗಿಡದಲ್ಲಿ ಫಲ ಇಲ್ಲ, ಬಾವಿಯಲ್ಲಿ ಜಲ ಇಲ್ಲ, ಬಾವಿನೂ ಉಪಯೋಗವಿಲ್ಲ, ಗಿಡನೂ ಉಪಯೋಗವಿಲ್ಲ. ಹಾಗೆ ಮನುಷ್ಯ ಗಿಡದಂತೆ ಬೆಳಿತಾನೆ, ಏನು ಫಲವನ್ನು ಕೊಡಲಾರ್ದೆ ಬೆಳೆದ ಅಂದರೆ ಅದು ಗಿಡದಂತೆ. ಆದ್ದರಿಂದ ಫಲ ಬೇಕು. ಹಾಗಾದ್ರೆ ಎಂಥ ಫಲ ಬೇಕು? ಅನೇಕ ಫಲಗಳಿವೆ. ಅದಕ್ಕೆ ಅವ್ರು ಹೇಳ್ತಾರೆ ಫಲವಿದು ಬಾಳ್ದುದಕ್ಕೆ ಅಂತ ಹೇಳ್ತಾರೆ. ಪ್ರವೃತ್ತಿ ಕರ್ಮ ಮತ್ತು ನಿವೃತ್ತಿ ಕರ್ಮ ಅಂತ ಎರಡು. ಯಮಧರ್ಮರಾಜ ಹೇಳ್ತಾನೆ, ಶ್ರೇಯಶ್ಚ ಪ್ರೇಯಶ್ಚ ಮನುಷ್ಯ ಮೇತೌ ತೌ ಸಂಪರೀತ್ಯ ವಿವಿನಕ್ತಿ ಧೀರ. ಜೀವನದೊಳಗೆ ಶ್ರೇಯೋ ಮಾರ್ಗ ಮತ್ತು ಪ್ರೇಯೋ ಮಾರ್ಗ ಅಂತ ಇದೆ. ಶ್ರೇಯೋ ಮಾರ್ಗ ಅಂತಂದರೆ ಪ್ರವೃತ್ತಿ ಕರ್ಮ, ನಮಗೆ ಐಹಿಕವಾದಂಥ ಫಲಗಳು ಬೇಕು ಅಂತ ಅಪೇಕ್ಷೆ ಮಾಡಿ ನಾವೇನು ಕೆಲಸ ಮಾಡ್ತೇವೆ, ಅದು ಪ್ರೇಯೋ ಮಾರ್ಗ. ಶ್ರೇಯೋ ಮಾರ್ಗ ಅಂದರೆ ನನಗೆ ಮೋಕ್ಷ ಬೇಕು, ಇವೆಲ್ಲ ಏನೂ ಬೇಕಾಗಿಲ್ಲ, ತಾತ್ಕಾಲಿಕ, ನನಗೆ ಮೋಕ್ಷ ಬೇಕು ಅಂತ ಅಪೇಕ್ಷಾ ಪಟ್ಟ ಅಂದರೆ ಅದಕ್ಕೆ ಶ್ರೇಯೋ ಮಾರ್ಗ ಅಂತ ಕರೀತಾರೆ. ಅದಕ್ಕೆ ನಾವು ಆರಿಸ್ಬೇಕು. ತೌ ಸಂಪರೀಕ್ತ ವಿವೇನಕ್ತಿ ಧೀರ. ಅದನ್ನು ವಿಚಾರ ಮಾಡ್ತಾರೆ, ನಿನಗೆ ಪ್ರೇಯೋ ಮಾರ್ಗ ಬೇಕಾ ಶ್ರೇಯೋ ಮಾರ್ಗ ಬೇಕಾ ಅಂತ ನೋಡಿ. ಪ್ರೇಯೋ ಮಾರ್ಗದೊಳಗೆ ಫಲವಿದು ಬಾಳ್ದುದಕ್ಕೆ ಅಂತ ವಿಚಾರ ಮಾಡಿ, ಆಮೇಲೆ ಶ್ರೇಯೋ ಮಾರ್ಗದ ವಿಚಾರ ಮಾಡೋಣ. ಪ್ರೇಯೋ ಮಾರ್ಗದಲ್ಲಿ ಏನು? ಎರಡು ಕೆಲಸಗಳು, ಒಂದು ಧಾರ್ಮಿಕ ಕೆಲಸ, ಇನ್ನೊಂದು ಲೌಕಿಕ ಕೆಲಸ. ಬದುಕದಾಗ ನಾವು ಏನು ಮಾಡ್ತೀವಿ ಅಂದರೆ ಜೀವನಕ್ಕಾಗಿ ನಾವು ಕೆಲಸ ಮಾಡ್ತೀವಿ, ಅದು ಲೌಕಿಕ ಕೆಲಸ. ಜೀವನಕ್ಕೆ ಏನು ಬೇಕು? ಅನ್ನ ಬೇಕು, ಬಟ್ಟೆ ಬೇಕು, ಎಲ್ಲ ಅದು ಜೀವನಕ್ಕಾಗಿ ಮಾಡ್ತಕ್ಕಂಥ ಕೆಲಸಕ್ಕೆ ಲೌಕಿಕ ಕೆಲಸ ಅಂತಂತಾರೆ. ಇನ್ನು ಸಾಧನಕ್ಕಾಗಿ ಏನು ಕೆಲಸ ಮಾಡ್ತೀವಿ ಅದು ಧಾರ್ಮಿಕ ಕೆಲಸ ಅಂತಂತಾರೆ. ವೇದ ಹೇಳ್ತದೆ ಅಹರಹ ಸಂಧ್ಯಾ ಉಪಾಸೀತ, ಸಂಧ್ಯಾ ವಂದನೆ ಮಾಡು ಅಂತ ವೇದ ಹೇಳಿದ್ದನ್ನು ಕೇಳಿ ಆ ವೇದ ಹೇಳಿದ್ದನ್ನು ಏನು ಮಾಡ್ತಾನೆ ಅದು ಧಾರ್ಮಿಕ ಕೆಲಸ. ಹೆಂಡತಿ ಮಕ್ಕಳು ಹೇಳಿದ್ದೇನು ಕೆಲಸ ಮಾಡ್ತಾನೆ ಅದು ಲೌಕಿಕ ಕೆಲಸ. ವೇದ ಹೇಳಿದ್ದೇನು ಕೆಲಸ ಮಾಡ್ತಾನೆ ಅದು ಧಾರ್ಮಿಕ ಕೆಲಸ. ಇದರೊಳಗೆ ಈ ಧಾರ್ಮಿಕ ಕೆಲಸದೊಳಗೂ ಮತ್ತೆ ಎರಡು ಭಾಗ ಇದೆ. ಅದನ್ನು ನೋಡ್ರಿ, ಏನು ಫಲವಿದು ಬಾಳ್ದುದಕ್ಕೆ ಅಂತಂತೀವಿ. ಫಲವಿದು, ಇದು ಫಲ, ಇದು ಫಲ ಅಂತಂದಾಗೆ ಈ ಫಲ, ಅಂದರೆ ಸ್ವರ್ಗ, ಸ್ವರ್ಗ ಫಲ ಅಂತ ಅರ್ಥ. ಸ್ವರ್ಗ ಅಂತ ಒಂದು ಫಲ ಇದೆ. ನೀನು ಕರ್ಮ ಮಾಡ್ತೀಯ, ಯಜ್ಞ ಮಾಡ್ತೀಯ, ಯಾಗ ಮಾಡ್ತೀಯ, ಎಲ್ಲ ಇದೆ. ಈ ದ್ಯೂಫಲ, ಈ ಸ್ವರ್ಗ ಫಲ ಬಾಳದು, ಬಹಳ ದಿನಗಳವರೆಗೆ ಇರುವುದಿಲ್ಲ. ಕ್ಷೀಣೇ ಪುಣ್ಯೇ ಮರ್ತ್ಯಲೋಕಂ ವಿಶಂತಿ ಅಂತಂತಾರೆ. ಆ ಸ್ವರ್ಗದೊಳಗೆ ನರಕದಕ್ಕಿಂತ ದುಃಖ ಇರ್ತದೆ. ಯಾಕೆ ಅಂತಂದರೆ ದಿನಾ ಬಂದು ಹೇಳ್ತಾರೆ, ಮುಂದಿನ ರವಿವಾರ ನಿಂದು ಮುಗೀತದೆ, ಮುಂದಿನ ರವಿವಾರ ನೀ ಹೋಗಬೇಕು ಅಂತ ಭಾರೀ ಸುಖ ಅನುಭವಿಸ್ತಾ ಇರುವಾಗ ಇಲ್ಲ ಅಂದರೆ ಅಥವಾ ನಿಂದು ಮುಗೀತು ಅಂತಂದರೆ ಎಷ್ಟು ಕಷ್ಟ ಆಗ್ತದೆ. ನೀವು ರುಚಿಯಾದ ಪದಾರ್ಥ ಹಾಕದೇ ಇದ್ರೆ ಭಾಳ ಸುಸೂತ್ರ, ಒಂದೇ ತುತ್ತು ಹಾಕಿ ತಿನ್ನಿಸಿ ಆ ಒಳ್ಳೆಕೇನೂ ಇಲ್ಲ ಅಂದರೆ ಉಡುಪಿಯೊಳಗೆ ಬಡಿಸೋ ಭಾಳ ರುಚಿ ಮಾಡಿರ್ತಾರೆ, ಇಷ್ಟಾಕಿ ಹೋಗ್ಬಿಡ್ತಾರೆ. ಅವ್ರು ಮುಂದಿನ ಎಲ್ಲಿಗೆ ಹೋಗೋದ್ರೊಳಗೆ ನಮ್ಮ ಎಲ್ಲಿ ಖಾಲಿ ಆಗಿರ್ತದೆ. ರುಚಿ ಮಾಡಿರ್ತಾರೆ, ಆದರೆ ಅದನ್ನು ಸರಿ ಬಾಯಿಗೆ ಹಚ್ಚಿ ಉಪಯೋಗ ಇಲ್ಲ. ಇದು ಅಲ್ಪ ಫಲ.
ಹಾಗೆ ಕ್ಷೀಣೆ ಪುಣ್ಯೆ ಮರ್ತ್ಯಲೋಕಂ ವಿಶಂತಿ, ಸ್ವರ್ಗದ ಫಲ ಮುಗೀತು ಅಂತಂದರೆ ಹೋಗಬೇಕಾಗ್ತದೆ. ಆದ್ದರಿಂದ ಈ ದ್ಯುಫಲ, ಈ ಸ್ವರ್ಗದ ಫಲ ಬಾಳದು, ಬಹಳ ದಿನದವರೆಗೆ ಇರೋದಿಲ್ಲ, ಅಶಾಶ್ವತವಾಗಿದೆ ಅಂತ. ಯಾಕೆ ಯಾಕೆ ಅಶಾಶ್ವತವಾಗಿದೆ ಅಂದರೆ ಬಾಳದು ಅಂತ ಮಾಡ್ಕೊಂಡಿವಿ ಅನ್ವಯ, ಮುಂದೆ ಉಳಿದದ್ದು ಉದಕೆ ಅಂತ ಅರ್ಥ. ಉದಕೆ, ಉದ ಅಂದರೆ ಕರ್ಮ. ಉದ ಪರಮಾತ್ಮನನ್ನು ಉದಧಿ ಅಂತ ಉಪಾಸನೆ ಮಾಡಬೇಕಂತೆ. ಪರಮಾತ್ಮನನ್ನು ಉದಧಿ, ಉದ ಅಂದರೆ ಕರ್ಮ, ನಿರಂತರವಾಗಿ ಕರ್ಮವನ್ನು ಮಾಡಿಸಿ ಫಲವನ್ನು ಕೊಡ್ತಾನೆ. ಆದ್ದರಿಂದ ಪರಮಾತ್ಮನಿಗೆ ಉದಧಿ ಅಂತ ಕರಿಬೇಕು ಅಂತಂತಾರೆ ಉಪನಿಷತ್ನೊಳಗೆ, ಭಾಗವತದೊಳಗೂ ಇದೆ, ದ್ವಿತೀಯ ಸ್ಕಂದ ಭಾಗವತದೊಳಗೆ. ಪರಮಾತ್ಮನಿಗೆ ಆತ್ಮ, ಅನಂತ, ಉದಧಿ, ಸ್ವಯಂಭೂ ಇವೆಲ್ಲ ಹೆಸರುಗಳನ್ನು ಉಪಾಸನೆಗಾಗಿ ಇಟ್ಟಿದ್ದಾರೆ. ಉದ ಅಂದರೆ ಕರ್ಮ, ಉದ ಅಂದರೆ ಕರ್ಮ. ಯಾವ ಕರ್ಮದಿಂದ ಬಂದದ್ದು ಅಂತಂದರೆ ಇದು ಸಕಾಮ ಕರ್ಮದಿಂದ ಬಂದದ್ದು. ಸಕಾಮ ಕರ್ಮದಿಂದ ಮಾಡಿದ್ದರಿಂದ ಈ ಫಲ ಬಾಳದು. ಹಾಗಾದರೆ ಈ ದ್ಯುಫಲ ಬಾಳದು ಉದಕೆ. ಸಕಾಮ ಕರ್ಮದಿಂದ ಇದನ್ನು ಮಾಡಿದ್ದರಿಂದ ಈ ಫಲ ಶಾಶ್ವತವಾದದ್ದಲ್ಲ, ಆದ್ದರಿಂದ ಫಲವಿದು ಬಾಳದುದಕ್ಕೆ. ಇನ್ನು ಎರಡನೇದ್ದು ಲೌಕಿಕ. ಬದುಕಬೇಕು ಅಂತಂದ್ಮೇಲೆ ನಾವು ಲೌಕಿಕ ಮಾಡಬೇಕು. ನಿಮಗೆ ಲೌಕಿಕ ಮಾಡಂಗಿಲ್ಲ ಅಂದರೆ ಈ ಲೋಕದೊಳಗೆ ಇರಬಾರ್ದು, ಅರಣ್ಯಕ್ಕೆ ಹೋಗ್ಬೇಕು. ಹೀಗಾಗಿ ನಮಗೆ ಮನಸ್ಸಿಲ್ಲದೆ ಇರಲಿ, ಯಾರಾದರೂ ಮದುವೆ ಕರೆದ್ರೆ ಹೋಗಬೇಕು, ವಾಸ್ತು ಕರೆದ್ರೆ ಹೋಗಬೇಕು, ಲೌಕಿಕ ಮಾಡಬೇಕು, ಎಲ್ಲ ಯಾವುದೂ ಇಲ್ಲ ಅಂತರಂಗಿಲ್ಲ. ನಿಮಗೆ ಆಗದೇ ಇದ್ದವರು ಬಂದಾಗಲೂ ಸ್ಮೈಲ್ ಕೊಡಬೇಕು. ಆ ಸ್ಮೈಲು ಅವ್ರು ನಿಮ್ಗೆ ಸಂತೋಷ ಆಗದ ಅಂತ ಅರ್ಥ ಅಲ್ಲ, ಮಾಡಬೇಕಷ್ಟೇ. ಅವ್ರು ಬಂದದ್ದಕ್ಕೆ ನಿಮ್ಗೆ ಸಂತೋಷ ಆಗೋದಕ್ಕೆ ಮಾಡ್ತೀರೇನೋ? ಯಾವಾಗ ಬಂದವರೆಲ್ಲರೂ ಪಡಿಸ್ತಾರೇನೋ? ಇಲ್ಲ. ಆದರೂ ಬಂದ್ರಿ ಭಾಳ ಸಂತೋಷ ಆಯಿತು, ಭಾಳ ಬಂದ್ರಿ ಭಾಳ ಸಂತೋಷ ಆಯಿತು, ಬರೇ ಸಂತೋಷ ಅಲ್ಲ, ಭಾಳ ಸಂತೋಷ ಆಯ್ತು. ಮತ್ತು ಬೇರೆ ಎಷ್ಟು ಸುಳ್ಳು ಹೇಳ್ತೀವಿ ಅಂತಂದ್ರೆ ಇದಕ್ಕಿಂತ ಏನು ಸಾಕ್ಷಿ ಬೇಕು? ಅವರು ಬಂದದ್ದಕ್ಕೆ ಭಾಳ ದುಃಖ ಆಗಿದೆ, ದೂರಿನಿಂದ ಬರೋ ಮುಂದಾಗ ಬಂದರು ನೋಡಪ್ಪ ಮತ್ತೆ ಅಂತಂತೀವಿ. ದೂರಿಂದ ಬರೋ ಮುಂದಾಗ ಬಂದ್ರು ನೋಡಿ, ಮತ್ತೆ ಯಾರು ಹೇಳಿದ್ರು ಬರಲಿಕ್ಕೆ ಅಂತ ಬೈಯೋದು. ಅವ್ರು ಹತ್ತು ಬಂದಮೇಲೆ ಬರ್ರಿ ಭಾಳ ಸಂತೋಷ ಆಯ್ತು ಬಂದ್ರಿ ಅಂತ ಅನ್ನೋದು. ಇದೆಲ್ಲ ಬದುಕಿಗಾಗಿ ಮಾಡತಕ್ಕಂತಹ ಕಾರ್ಯಗಳು, ಬದುಕಿಗಾಗಿ ಮಾಡ್ತಕ್ಕಂಥ ಇದು ಲೌಕಿಕ. ಇದನ್ನು ಯಾಕೆ ಮಾಡ್ತೀವಿ ಅಂದರೆ ಗಳಿಸ್ಲಿಕ್ಕೆ ಮಾಡ್ತೀವಿ. ಜನರನ್ನು ಗಳಿಸ್ಬೇಕು, ಧನ ಗಳಿಸ್ಬೇಕು, ಎಲ್ಲ ಮನಿ ಆಗಬೇಕು, ಮಠ ಆಗಬೇಕು, ಸಂಪತ್ತಾಗಬೇಕು, ಎಲ್ಲ ಇದೇನದು? ಇದು ಫಲ. ಇದು ಅಂದರೆ ನಮ್ಮ ಕಣ್ಣಿಗೆ ಕಾಣಿಸುವ ಫಲ. ಸ್ವರ್ಗ ಫಲ ನಮ್ಮ ಕಣ್ಣಿಗೆ ಕಾಣಿಸಂಗಿಲ್ಲ. ಇದು ಫಲ. ಇದು ಅಂದರೆ ನಮ್ಮ ಕಣ್ಣಿಗೆ ಕಾಣಿಸುವ ಲೌಕಿಕವಾದ ಫಲ ಬಾಳದು. ಎಲ್ಲಿವರೆಗಿರ್ತದೆ? ಆಮರಣ, ನಾವು ಸಾಯುವ ತನಕ ಇರ್ತದೆ. ಸತ್ತ ಮೇಲೆ ಆ ಸಂಪತ್ತಿಗೂ ನಮಗೂ ಏನೂ ಸಂಬಂಧ ಇಲ್ಲ. ನ ಪುನರ್ದರ್ಶನಂ ತತಃ ಅಂತ ಪುರಾಣ ಹೇಳುತ್ತದೆ. ನ ಪುನರ್ದರ್ಶನಂ ತತಃ. 80-70 ವರ್ಷದ ತನಕ ಗಳಿಸಿದಂಥ ಸಂಪತ್ತನ್ನು ಒಂದು ಸೆಕೆಂಡ್ದೊಳಗೆ ಬಿಟ್ಟು ಹೋಗ್ತಾನೆ, ಮುಗೀತು. ನ ಪುನರ್ದರ್ಶನಂ ತತಃ. ಮತ್ತೊಮ್ಮೆ ಅದರ ಭೆಟ್ಟಿನೂ ಆಗುವುದಿಲ್ಲ. ಆದರೂ ಅದರ ಮೇಲೆ ಅಷ್ಟು ಅಭಿಮಾನ ಮಾಡ್ತಾನೆ ಅಂತ ಪುರಾಣದೊಳಗೆ ಹೇಳ್ತಾ ಇರುವಾಗ ಅದರ ಬಗ್ಗೆ ಬೈತಾರೆ. ಅದು ಏನದು ಅಂದರೆ ಇಲ್ಲ ಆಮರಣಂ, ಮರಣ ತನಕ. ಇನ್ನೊಂದು ಕೆಟ್ಟ ಭಾಷಾದೊಳಗೆ ಹೇಳಬೇಕು ಅಂದರೆ ಉದಕೆ ಅಂದರೆ ಧರ್ಮೋದಕೆ. ಉದಕೆ ಅಂದರೆ ಧರ್ಮೋದಕೆ ಅಂತ ಅರ್ಥ. ಧರ್ಮೋದಕ ಕೊಡೋ ತನಕ ಅದು ನಂದು. ಧರ್ಮೋದಕವನ್ನು ಬಿಟ್ಟ ಮೇಲೆ ಎಲ್ಲರೂ ನಮ್ಮಿಂದ ದೂರ ಆಗ್ತದೆ. ಆ ಧರ್ಮೋದಕದ ಸಂಕಲ್ಪ ಏನು ಗೊತ್ತಾ? ಋಣಾನುಬಂಧ ವಿಮೋಚನಾರ್ಥಂ ಅಂತ ಸಂಕಲ್ಪ. ನಮಗೂ ಅವರಿಗೂ, ನನಗೂ ಮನೆಗೂ, ನನಗೂ ಸಂಪತ್ತಿನೂ ಏನು ಋಣಾನುಬಂಧ ಇದೆ, ಆ ಋಣಾನುಬಂಧವನ್ನು ಬಿಡಿಸಿಕೊಳ್ಳಿಕ್ಕಾಗಿ ಮಾಡತಕ್ಕಂಥ ಕರ್ಮನೇ ಧರ್ಮೋದಕ. ಹಾಗಾದರೆ ಇದು ಫಲ. ಈಗ ನಾವೇನು ಕಣ್ಣಿಗೆ ಕಾಣಿಸುವಂತಹ ಏನು ಗಳಿಕೆಯನ್ನು ಮಾಡಿದ್ದೀವಿ, ಈ ಫಲ ಇದು ಬಾಳದು, ಕೊನೆ ತನಕ ನಮ್ಮ ಜೊತೆ ಬರಂಗಿಲ್ಲ. ಹಾಗಾದ್ರೆ ಎಲ್ಲಿ ತನಕ ಇರ್ತದೆ? ಉದಕೆ, ಧರ್ಮೋದಕೆ, ಅಲ್ಲಿ ತನಕ ಮಾತ್ರ ಇರ್ತದೆ, ಹೆಚ್ಚು ಇರೋದಿಲ್ಲ ಅಂತಲಿಕ್ಕಾಗಿ
ಫಲವಿದು ಬಾಳದುದಕ್ಕೆ. ಯಾಕೆಂದ್ರೆ ಉದಕ್ಕೆ ಈ ಲೌಕಿಕ ಫಲ ಬರೇ ಧರ್ಮೋದಕ ತನಕ ಅಷ್ಟೇ ಅಲ್ಲ, ಉದ ಅಕ ಉದಕ. ಉತ ಅಂದ್ರೆ ಅದಾದ ನಂತರ, ತೀರಿದ ನಂತರ, ಇದನ್ನು ಬಿಟ್ಟ ನಂತರ ಅದು ನಮ್ಮನ್ನು ಬಿಡಂಗಿಲ್ಲ. ಸಂಪತ್ತನ್ನು ಬಿಡ್ತೀವಿ, ಆ ಸಂಪತ್ತನ್ನು ಗಳಿಸ್ತಾ ಇರುವಾಗ ಪಾಪ ಗಳಿಸಿರ್ತೇವಲ್ಲ, ಆ ಪಾಪ ನಮ್ಮ ಜೊತೆಗೆ ಬರ್ತದೆ. ಬಂದು ನಮಗೇನು ಮಾಡ್ತದೆ? ಉತ ಸತ್ತ ಮೇಲೆ, ಅಕ ಕ ಅಂದ್ರೆ ಸುಖ, ಅಕ ಅಂದ್ರೆ ದುಃಖ, ನರಕ ದುಃಖ ಕೊಡ್ತದೆ. ಇರು ಮುಂದಾಗ ಸುಖ ಕೊಡಂಗಿಲ್ಲ, ಇದು ಸತ್ತ ಮೇಲೆ ದುಃಖ ಬಿಡಂಗಿಲ್ಲ. ಅಂದರೆ ಇದು ಫಲ ಏನದಲ್ಲ, ನಮ್ಮ ಕಣ್ಣಿಗೆ ಕಾಣಿಸೋ ಫಲ, ಇದು ನಮ್ಮನ್ನು ಬಿಟ್ಟು ಹೋಗ್ತದೆ. ಆದರೆ ನಮ್ಮ ಜೊತೆಗೆ ಒಂದು ಕಳಿಸ್ತದೆ, ಪಾಪವನ್ನು ಕಳಿಸ್ತದೆ. ಗಳಿಸು ಮುಂದೆ ಪಾಪ ಮಾಡಿದ್ದೀಯಲ್ಲ, ಆ ಪಾಪವನ್ನು ತೆಗೆದುಕೊಂಡು ಹೋಗು ಅಂತೇಳಿ ಅದು ಗಳಿಸ್ತದೆ. ಆದ್ದರಿಂದ ಫಲವಿದು ಬಾಳದುದಕ್ಕೆ ಮಾಡ್ತದೆ. ಹೀಗಿರುವಾಗ ಒಂದು ಫಲವಿದೆ, ಸ್ವರ್ಗದ ಫಲ, ಅದು ಬಾಳದು. ಪುಣ್ಯ ಇರೋ ತನಕ ಸ್ವರ್ಗದೊಳಗೆ ಹೇಳ್ತದೆ. ಅದಕ್ಕೇನು ಹೇಳ್ತಾರೆ ಗೊತ್ತಾ? ನಾನು ಪರಮಾತ್ಮ ನಿನಗೆ ನಮಸ್ಕಾರವನ್ನು ಮಾಡ್ತೇನೆ. ನಾಹಂ ವಂದೇ ತವ ಚರಣಯೋ ದ್ವಂದ್ವ ಮದ್ವಂದ್ವ ಹೇತೋ ಕುಂಭೀಪಾಕಂ ಗುರುಮಪಿ ಹರೇ ನಾರಕಂ ನಾಪನೇತುಂ ರಮ್ಯಾ ರಾಮ ಮೃದುತನುಲರತಾಃ ನಂದನೇನಾಪಿರಂತುಂ ಭಾವೇ ಭಾವೇ ಹೃದಯ ಭವನೇ ಭಾವಯೇಯಂ ಭವಂತಂ. ನಾನು ನಿನಗೆ ನಮಸ್ಕಾರವನ್ನು ಮಾಡ್ತಾ ಇದ್ದೇನೆ, ನನ್ನ ದುಃಖವನ್ನು ಹೋಗಲಾಡಿಸ್ಲಿಕ್ಕಾಗಿ ಅಲ್ಲ, ಕುಂಭೀಪಾಕದಂತಹ ನರಕಕ್ಕೆ ತಪ್ಪಿಸುವಂತೂ ಅಲ್ಲ, ನಂದನ ಸ್ವರ್ಗಾದಿ ನಂದನವನದಲ್ಲಿ ಓಡಾಡಬೇಕು ಅಂತನ್ನೋದಕ್ಕಾಗಿಯೂ ಅಲ್ಲ. ಇವೆಲ್ಲ ಅಶಾಶ್ವತ. ಶಾಶ್ವತ ಯಾವುದು ಅಂತಂದರೆ ನಿನ್ನ ಪಾದದ ಸ್ಮರಣೆ ಮಾಡಿದಾಗ ಏನು ಅನಂತ ಸುಖ ಸಿಗುತ್ತದೆ, ಅದಕ್ಕಾಗಿ ನಾನು ನಮಸ್ಕಾರ ಮಾಡ್ತಾ ಇದ್ದೇನೆ ಅಂತ ಮುಕುಂದ ಮಾಲಾ ಸ್ತೋತ್ರದಲ್ಲಿ ಹೇಳ್ತಾರೆ. ಆದ್ದರಿಂದ ಇದು ಒಂದು ತರಹದ ಅರ್ಥ. ಇದು ಪ್ರವೃತ್ತಿ ಕರ್ಮ ಬಂತು. ಇದರೊಳಗೆ ಧಾರ್ಮಿಕ ಸಕಾಮ ಕರ್ಮ, ಲೌಕಿಕವಾದದ್ದು. ಇನ್ನೊಂದು ಕರ್ಮ ಇದೆ, ನಿವೃತ್ತಿ ಕರ್ಮ. ನಿಷ್ಕಾಮಂ ಜ್ಞಾನಪೂರ್ವಂತೂ ನಿವೃತ್ತ ಮಿತಿ ಚೋಚ್ಯತೆ ಅಂತಂತ. ಆ ರೀತಿಯಾಗಿ ನೋಡಿದ್ರೆ ಫಲವಿದು, ಇದು ಫಲ. ಒಂದು ಚಂದಾಗಿ ಹಾಡ್ತಾ ಇರುವಾಗ ನಾವು ಹೇಳ್ತೀವಿ, ಇದು ಹಾಡ ಅಂತೇಳಿ. ಒಂದು ಪಕ್ಷ ಮಾಸದಾಗ ಒಬ್ಬೊಬ್ಬರ ಮನೆಗೆ ಊಟಕ್ಕೆ ಹೋಗಿರ್ತಾರೆ, ಒಬ್ಬೊಬ್ಬರ ಮನೆಯಾಗ ಒಂದು ಹುಳಿ ಆಗಿರ್ತದೆ. ಮಠದಕ್ಕೆ ಬರ್ತಾರೆ, ಆ ಹುಳಿ ತಿನ್ನು ಮುಂದೆ ಇದು ಹುಳಿ ಅವೆಲ್ಲ ಜುಣುಕೇನವು, ಬೇರೆ ಬೇರೆ ಕಡೆ ತಿಂದಿದ್ದೀರ ಜುಣುಕವು, ಅವನು ಹುಳಿನೇ, ಇದನ್ನು ಹುಳಿನೇ. ಅವನು ನೋಡ್ತಾನೆ, ಇದು ಹುಳಿರಪ್ಪ, ಒಂದು ಸಲ ತೊಳ್ಕೊಂಡು 8 ದಿವಸ ವಾಸ ಹೋಗಂಗಿಲ್ಲ, ಹೊತ್ತಿದ್ದು ಇರ್ತದೆ ಹಂಗೆ. ಅಂದರೆ ನಾವು ಹಾಗಾದ್ರೆ ಇದರ ಅರ್ಥ ಏನು? ಇದು ಉತ್ತಮ ಕ್ವಾಲಿಟಿ ಹುಳಿ ಅಂತ, ಇದು ಶ್ರೇಷ್ಠವಾದ ಹುಳಿ. ಅದೆಲ್ಲ ಹುಳಿನೇ, ಅವು ಎಲ್ಲಕ್ಕಿಂತಲೂ ಶ್ರೇಷ್ಠವಾದದ್ದು ಇದು ಹುಳಿ ಅಂತ. ನಾವು ಆ ಇದು ಅಂತನೋ ಶಬ್ದವನ್ನು ಏನು ಬಳಸ್ತೀವಿ ಅಂದರೆ ಆ ಜಾತಿಯೊಳಗೆ ಶ್ರೇಷ್ಠ ಅಂತ ತೋರಿಸ್ಲಿಕ್ಕಾಗಿ ಇದು ಶಬ್ದವನ್ನು ಬಳಸ್ತೀವಿ. ಇವರು ಪಂಡಿತರು, ಉಳಿದವರು ಪಂಡಿತರಲ್ಲ ಅಂತಲ್ಲ, ಇವರು ಪಂಡಿತರು ಅಂತಂತೀವಿ. ಇದು ಅಡಿಗೆ ಅಂತಂತೀವಿ, ಇದು ರೂಪ ಅಂತಂತೀವಿ. ಉಳಿದವ್ರಿಗೆ ರೂಪ ಇಲ್ಲ ಅಂತ ಅರ್ಥವಲ್ಲ, ಆ ಎಲ್ಲ ರೂಪ ಇದಕ್ಕಂತಾರ ರೂಪ ಅಂತೇಳಿ, ಇದಕ್ಕಂತಾರ ಅಲಂಕಾರ ಅಂತೇಳಿ. ಸೊ ನಾವಂತ ಆ ಇದು ಅಂತನೋ ಶಬ್ದ ಏನು ಮಾಡ್ತದೆ, ಆ ಜಾತಿಯೊಳಗೇನೆ ಇದು ಶ್ರೇಷ್ಠ ಅಂತ ಹೇಳಲಿಕ್ಕಾಗಿ ಇದು ಇದು ಅಂತರೋ ಶಬ್ದವನ್ನು ಬಳಸ್ತಕ್ಕಂಥ ರೂಢಿ ನಮ್ಮಲ್ಲಿದೆ. ಮಾವಿನ ಹಣ್ಣಿನ ಸ್ವೀಕರಣೆಯೊಳಗೆ ಅಥವಾ ಮಾವಿನ ಹಣ್ಣಿನ ಸೀಸನ್ದೊಳಗೆ ನಾವು ಹೋಗ್ತೀವಲ್ಲ, ಬಲಸಾರ ಹಣ್ಣು ತಗೊಂಡು ಇದ್ದು ಮಾವಿನ ಹಣ್ಣ್ರಪ್ಪ, ಅವು ಮಾವಿನ ಹಣ್ಣು ಅಂತಾರ, ಅವಕ್ಕೆ ಅಂತಾರೆ.
ನಾವೇನಂತೀವಿ ಅದಕ್ಕೆ ಮಾವಿನ ಹಣ್ಣು ಅಂತಾರ, ಇದು ಮಾವಿನ ಹಣ್ಣ್ರಪ್ಪ. ಅಂದ್ರೆ ಅವು ಮಾವಿನ ಹಣ್ಣು ಅಲ್ಲ ಅಂತ ಅರ್ಥ ಅಲ್ಲ, ಆ ಎಲ್ಲಕ್ಕಿಂತಲೂ ಉತ್ತಮ ಕ್ವಾಲಿಟಿ ಅಂತ ಅರ್ಥ. ಹಂಗೆ ಧರ್ಮ ಮಾಡ್ತಾ ಇರುವಾಗ ಎಲ್ಲವೂ ಧರ್ಮ, ಎಲ್ಲವೂ ಧರ್ಮದ ಫಲ. ಆದರೆ ಆ ಎಲ್ಲ ಧರ್ಮ ಫಲಗಳಲ್ಲಿ ಇದು ಯಾವುದು? ಸಿರಿನಿಲಯನ ಗುಣಗಳ ತಿಳಿದು ಭಜಿಸುವುದೇ ಫಲ. ಇದಕ್ಕಿಂತ ದೊಡ್ಡ ಫಲ ಯಾವುದಿದೆ?